ನಂದು ಹಾರ್ಮೋನ್ಸು ಲೇಸರ್ಸು ನಡೀತಾ ಇದೆ. ಇವಾಗ ಇಲ್ಲಿವರೆಗೂ 9 lakhs ತನಕ ಬಂದಿದೆ. ವಿಡಿಯೋ ಕಾಲ್ ಮಾಡು ಅಂತ ಬಿಟ್ಟು ಹೇಳಿದ್ರು. ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ದೆ. ಸಿ ಇಟ್ಸ್ ಮೈ ಬಾಡಿ ಅಂತ ನೋಡು ಅಂತ. ನಮ್ಮಮ್ಮ ಒಂದೇ ಶಾಕಲ್ಲಿ ಹಿಂಗೆಲ್ಲ ಆಗುತ್ತಾ, ಕಾಲ್ ಕಟ್ ಮಾಡೋ ನೀನು ಯಾರಂತಾನೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ಜೋಗ್ತಿ ಡ್ಯಾನ್ಸ್ ಮಾಡ್ತೀನಿ. ತಲೆ ಮೇಲೆ ಎಲ್ಲಮ್ಮನ ಎತ್ಕೊಂಡ್ಬಿಟ್ಟು ಕುಣಿತೀನಿ. ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ. ಅಯ್ಯೋ ಇವ್ರು ಡಬಲ್ ಮೀನಿಂಗ್ ಮಾತಾಡ್ತಾರೆ, ಓ ಇವ್ರು ಹಿಂಗೆ ಇರ್ಬೋದಾ ಹಂಗೆ ಇರ್ಬೋದಾ. ಅದೇ ಥರ ಯಾರಾದರೂ ಒಬ್ಬರು ಕಮ್ಯುನಿಟಿ ಇರೋದ್ರಲ್ಲಿ ಅಮ್ಮ ನನಗೆ ಹಿಂಗೆ ಆಗ್ತಾಯಿದೆ, ನನಗೆ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ ಅಮ್ಮ, ನಾನು ನಿಮ್ಮ ಮನೇಲಿ ಬಂದುಬಿಟ್ಟು ಇರ್ತೀನಿ ಅಮ್ಮ ಅಂತಬಿಟ್ಟು ಹೇಳ್ದೆ ಅಂದರೆ ಆರಾಮ್ಸಿ ಬಾ ಮಗ ಅಂತಲೇ ಹೇಳ್ತಾರೆ. ನಮಗೋಸ್ಕರ ನಮ್ಮ ಅಪ್ಪ ಇದು ಮಾಡ್ತಾರೆ, ನಮ್ಮ ಅಮ್ಮ ಇದು ಮಾಡ್ತಾರೆ, ನಮಗೋಸ್ಕರ ನಮ್ಮಮ್ಮ ಕಾಯ್ತಾ ಇರ್ತಾರೆ, ನಮ್ಮ ಅಪ್ಪ ಕಾಯ್ತಾ ಇರ್ತಾರೆ. ಅದೆಲ್ಲ ಸುಳ್ಳು. ಒಂದಿನ ನಾವೇನಾದರೂ ಕೆಲಸ ಮಾಡಿಲ್ಲ ಅಂತೇಳ್ದೆ ನಮ್ಮನೆಯಿಂದನೇ ಮನೆಯಿಂದ ಆಚೆ ಆಗಿಬಿಡ್ತಾರೆ. ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಮಾತ್ರ ಮಕ್ಕಳು, ದೊಡ್ಡವರಾದಮೇಲೆ ಅಂತೇಳ್ದೆ ಅಂದರೆ ಇಷ್ಟು ದೊಡ್ಡ ಕತ್ತೆ ಆಗಿದೆ, ಒಂದೊತ್ತು ಊಟಕ್ಕೆ ಹಾಕೋಕ್ಕೂ ಯೋಚನೆ ಮಾಡ್ತಾರೆ. ನಾನು ಈ ಥರ ಚೇಂಜ್ ಆಗಿದ್ದೀನಿ, ಈ ಥರ ಆಪ್ರೇಷನ್ ಆಗಿದ್ದೀನಿ ಅಂತ. ಅಪ್ಪ ಒಂದೇ ಒಬ್ಬರು ನಾನು ಕಾಲ್ ಮಾಡಿದ್ದು ಆವತ್ತಿನ ದಿನ ಈ ಥರ ಚೇಂಜ್ ಆಗಿದ್ದೀನಿ ಅಂತ. ಹೆಂಗೆ ಅಂತಿಲ್ಲ ಅಂದರೆ TV9 ಅವರು ಪ್ರೆಸ್ ರಿಪೋರ್ಟ್ ಅವರು ಎಲ್ಲನೂ ಹೆಂಗೆ ಪಬ್ಲಿಸಿಟಿ ಮಾಡಿಬಿಡ್ತಾರೆ ತಾನೆ. ಫುಲ್ಲು ಜಾನು ಚೇಂಜ್ ಆಗಿಬಿಟ್ಟಿದ್ದಾನಂತೆ, ಹುಡುಗ ಎದ್ದಾತಾನೆ, ಅವ್ನು ಚೇಂಜ್ ಆಗಿಬಿಟ್ಟಿದ್ದಾನಂತೆ ಬಿಟ್ಟು ಚಿಂತೆಯನ್ನು ಚಿಂದಿ ಮಾಡಿ ಒಮ್ಮೆ ಲಾಕ್ಡೌನ್ ಬಿತ್ತು. ಇರೋಕ್ಕಂತ ಎಲ್ಲ ದುಡ್ಡನ್ನ ಖರ್ಚು ಮಾಡಿದೆ, ಯಾರಿಗೂ ಹೇಳಿಲ್ಲ, ಎಂತನೂ ಇಲ್ಲ. ಲಾಕ್ಡೌನ್ ಓಪನ್ ಮಾಡಿದ್ಮೇಲೆ ಕೆಲಸ ಬೇಕೇ ಬೇಕಲ್ವಾ, ಕೆಲಸ ಸೇವಿಂಗ್ಸ್ ಮಾಡಿದ್ರಲ್ಲಿ ಆಪರೇಷನ್ ಮಾಡಿಸ್ಕೊಂಡಿದ್ದು. ಎಷ್ಟಾಯ್ತು ಆಪರೇಷನ್ಗೆ? ಲೈಕ್ ಡಿಪೆಂಡ್ಸ್ ಆನ್ ನೀವು ಯಾವ ಥರ ಮಾಡ್ತಾನೆ ಅದ್ರ ಮೇಲೆ. ನನಗೆ ಇವಾಗ್ಲೂ ಲೈಕ್ ನಂದು ಹಾರ್ಮೋನ್ಸು ಲೇಸರ್ಸು ನಡೀತಾ ಇದೆ. ಇವಾಗ ಇಲ್ಲಿವರೆಗೂ 9 lakhs ತನಕ ಬಂದಿದೆ ಆಪರೇಷನ್ಗೆ. ಹೌದು, ಇವಾಗ್ಲೂ ನಾನು ಮಂತ್ಲಿ ಲೈಕ್ 5,000 rupees ಕೊಟ್ಬಿಟ್ಟು ಬಾಡಿ ಚೆಕಪ್ ಮಾಡಿಸ್ಕೊಂಡು ಬರಬೇಕು. ಲೈಕ್ ಲೇಸರ್ಸ್ ಎಲ್ಲನೂ ಇರುತ್ತೆ ಅಲ್ವಾ, ಅದನ್ನು ಮಾಡಿಸ್ಕೊಂಡೇ ಬರಬೇಕು. ಮಂತ್ಲಿ ಹೋಗಲೇಬೇಕು. ಫಸ್ಟ್ ಏನು ಆಪರೇಷನ್ ಮಾಡಿಸ್ಕೊಂಡಿದ್ದೆ ನೀವು? ಬ್ರೆಸ್ಟು. ಅದಾದಮೇಲೆ ಲೈಕ್ ಮಿಕ್ಕಿದ್ದೆಲ್ಲನೂ ಲೈಕ್ ಹಾರ್ಮೋನ್ಸು, ಇಂಜೆಕ್ಷನ್ಸು, ಲೈಕ್ ನಮ್ಮದೇ ಆಗಿರೋಕ್ಕಂಥದ್ದು ಕೆಲವೊಂದು ಡಿಫ್ರೆಂಟ್ಸ್ ಇರುತ್ತೆ. ಅದು ನಿಮಗೆ ಇವಾಗ ಹೇಳಿದ್ರೆ ಗೊತ್ತಾಗಲ್ಲ, ಓಕೆನಾ. ಅದೆಲ್ಲನೂ ತೊಗೊಳಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಲಾಕ್ಡೌನ್ ಬಿತ್ತು. ಇವಾಗ ಲಾಕ್ಡೌನ್ ಓಪನ್ ಆಗಿದೆ, ನಾನು ಹೇಳಲೇಬೇಕು ಇವಾಗ. ಆಲ್ಮೋಸ್ಟ್ ಅಲ್ಲ, ನಿಮ್ಮ ಆರೈಕೆ ಲಾಲನೆ ಪೋಷಣೆ ಎಲ್ಲ ಯಾರು ಮಾಡಿದ್ದು? ಲಾಕ್ಡೌನಲ್ಲೇ ಹೋಗ್ಬಿಡ್ತು. ನೀವೇ ಮಾಡ್ಕೊಂಡಿದ್ದು? ಲಾಕ್ಡೌನಲ್ಲೇ ಹೋಗ್ಬಿಡ್ತು. ಹೆಂಗೆ ಹೋಯ್ತು ಅನ್ನೋದೇ ಗೊತ್ತಾಗಲಿಲ್ಲ. ಲಾಕ್ಡೌನಲ್ಲಿ ಎಲ್ಲರೂ ಲೈಕ್ ಹೊರಗಡೆನೇ ಬರಲಾರ್ದಂಗೆ ಇದ್ಬಿಟ್ರು ತಾನೆ. ಎಲ್ಲ ಫುಲ್ಲು ಲಾಕ್ಡೌನಲ್ಲೇ ಕಳೆದ. ಅವಾಗ ಬ್ರೆಸ್ಟ್ ಒಂದೇ ಆಪ್ರೇಷನ್ ಮಾಡಿ? ಹಾಂ, ಫುಲ್ಲು ಆಪ್ರೇಷನ್ ಆಗಿಬಿಟ್ಟಿತ್ತು ಕಂಪ್ಲೀಟ್ಲಿ, ಓಕೆನಾ. ಲಾಕ್ಡೌನಲ್ಲೇ ಫುಲ್ಲು ಹೋಯ್ತು, ಎಲ್ಲನೂ ಹೋಯ್ತು. ಇವಾಗ ಹೊರಗಡೆ ಬಂದ್ಬಿಟ್ಟು ದುಡ್ಡು ಹೋಯ್ತು, ಎಲ್ಲನೂ ಹೋಗ್ಬಿಡ್ತು. ಅವಾಗ ಎಲ್ಲನೂ ನಾನು ಅನ್ಕೊಂಡಿರೋದಂತೆಲ್ಲ ಲಾಕ್ಡೌನ್ ಓಪನ್ ಆಯಿತು, ನಂದು ಹೊಸ ಪ್ರಪಂಚ ಓಪನ್ ಆಯಿತು ಅನ್ನೋ ಥರ ಆಗ್ಬಿಡ್ತು. ಎಷ್ಟು ಸೇವಿಂಗ್ಸ್ ಮಾಡಿದ್ರಿ? ಎಷ್ಟು ಖಾಲಿ ಆಯಿತು ಆ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ? ಲಾಕ್ಡೌನ್ ಟೈಮಲ್ಲಿ ಸೇವಿಂಗ್ಸ್ ಮಾಡೋದಕ್ಕಿಂತ ಜಾಸ್ತಿ ಖರ್ಚು. ಯಾಕಂತಂದರೆ ಕೆಲಸ ಇರಲಿಲ್ಲ, ಮನೆ ಬಾಡಿಗೆಯಿಂದ ಹಿಡ್ಕೊಂಬಿಟ್ಟು ಎಲ್ಲ ಕಟ್ಟಲೇಬೇಕಾಗಿತ್ತಲ್ವ ಅವಾಗ. ಲೈಕ್ ಅವ್ರು ಹೇಳಿದ್ರು ಲೈಕ್ 3 month ಯಾರಿಗೂ ಕೇಳಬಾರ್ದು ಅಂತ. ನಮ್ಮ ಓನರ್ಸ್ಗೆಲ್ಲನೂ ಅಯ್ಯೋ ನಾವೇನು ಮಾಡಬೇಕು, ನಾವು ಕಟ್ಟಲೇಬೇಕಲ್ಲ. ನಾನು ಬೇರೆ ಮನೇಲಿದ್ದೆ ಲಾಕ್ಡೌನ್ಗಿಂತ ಮುಂಚೆಗೆ. ನಾವು ಕಟ್ಟಲೇಬೇಕಲ್ಲ, ಅವರೆಲ್ಲನೂ ಹೇಳ್ತಾರೆ, ನಾವು ಇದರಿಂದನೇ ನಂಬ್ಕೊಂಡು ಕೂತ್ಕೊಂಡಿವಿ, ಕೊಡಿ ಅನ್ನೋರು ಇದ್ದರು, ಓಕೆನಾ. ಎಲ್ಲನೂ ಖರ್ಚು ಮಾಡಿದೆ, ಆಲ್ಮೋಸ್ಟ್ ಫುಲ್ಲು ಖರ್ಚು ಮಾಡಿದೆ. ಇವಾಗ ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತಬಿಟ್ಟು ನಾನು ಕಾಲ್ ಮಾಡಿದೆ. ನಾನು ಈ ಥರ ಚೇಂಜ್ ಆಗಿದ್ದೀನಿ, ಈ ಥರ ಆಪ್ರೇಷನ್ ಆಗಿದ್ದೀನಿ ಅಂತ. ಅಪ್ಪ ಒಬ್ಬರು ನಾನು ಕಾಲ್ ಮಾಡಿದ್ದು ಆವತ್ತಿನ ದಿನ ಈ ಥರ ಚೇಂಜ್ ಆಗಿದ್ದೀನಿ ಅಂತ. ಹೆಂಗೆ ಅಂತಿಲ್ಲ ಅಂದರೆ TV9 ಅವರು ಪ್ರೆಸ್ ರಿಪೋರ್ಟ್ ಅವರು ಎಲ್ಲನೂ ಹೆಂಗೆ ಪಬ್ಲಿಸಿಟಿ ಮಾಡಿಬಿಡ್ತಾರೆ ತಾನೆ. ಫುಲ್ಲು ಜಾನು ಚೇಂಜ್ ಆಗಿಬಿಟ್ಟಿದ್ದಾನಂತೆ, ಹುಡುಗ ಎದ್ದಾತಾನೆ, ಅವ್ನು ಚೇಂಜ್ ಆಗಿಬಿಟ್ಟಿದ್ದಾನಂತೆ ಬಿಟ್ಟು ಅವತ್ತಿನ ದಿನ ಎಲ್ಲರೂ ನಾನು ಕಾಲ್ ಮಾಡೋರು. ಅಯ್ಯೋ ನೀನು ಚೇಂಜ್ ಆಗಿದೆ ಅಂತೆ, ಅವ್ರು ಹೇಳಿದ್ರು ನಿಜನಾ? ನೀನು ಚೇಂಜ್ ಆಗಿದೆ ಅಂತ ಹೇಳಿದ್ರು ಅವ್ರು ನಿಜನಾ? ಅಯ್ಯೋ ನಾನೇ ಟೆನ್ಷನ್ ತೊಗೊತಾ ಇಲ್ಲ ಅದ್ರ ಬಗ್ಗೆ, ನೀವೇ ಅಷ್ಟೊಂದು ಟೆನ್ಷನ್ ತೊಗೊತಾ ಇದ್ದೀರಾ ಅಂತ. ಆಮೇಲೆ ಹೋಗ್ತಾ ಬರ್ತಾ ಕೇಳಿದೆ ಲೈಕ್ ಕೆಲಸ ಅಂತೇಳ್ಬಿಟ್ಟೆ. ನಾನು ಸಾರಿ, ನಮ್ಮ ಕಸ್ಟಮರ್ಸ್ ಎಲ್ಲ ತುಂಬ ಐಫೈಸ್ ಇರ್ತೆ, ಇವಾಗ ನನ್ನ ಕೆಲ್ಸಕ್ಕೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತಬಿಟ್ಟು ಅಲ್ಲಿಂದನೇ ಸ್ಟಾಪ್ ಮಾಡಿಬಿಟ್ರು. ಎಲ್ಲ ಅಲ್ಲಿಂದನೇ ಸ್ಟಾಪ್ ಆಗಿಬಿಡ್ತು. ಕೆಲಸ ಹೋಯ್ತು. ಫ್ರೆಂಡು ಲೈಕ್ ನೀನು ಕೆಲಸ ಮಾಡ್ತಾಯಿಲ್ಲ, ಏನಿಲ್ಲ ನನಗೂ ಹಿಂಗೆ ಅಂತಾರೆ ಅಂತಬಿಟ್ಟು ಅವನುದಾ ಹೆಂಗೆ ಅಂತೆಲ್ಲ ಅಂದರೆ ಯಾವ ಸ್ಟೇಜಿಗೆ ಬಂದುಬಿಟ್ಟಿದ್ದೀನಿ ಅಂತೆಲ್ಲ ಅಂದರೆ ಒಂದೊತ್ತು ಊಟಕ್ಕೂ ಇರಲಿಲ್ಲ, ಆ ಸ್ಟೇಜಲ್ಲಿ ಬಂದುಬಿಟ್ಟಿದೆ. ಅಷ್ಟು ಅಂತೆಲ್ಲ ಅಂದರೆ ಅಷ್ಟು ಕಷ್ಟಪಟ್ಬಿಟ್ಟು ಆ ಸ್ಟೇಜ್ ಬಂದುಬಿಟ್ಟಿದೆ. ಹೆಂಗೆ ಅನಿಸ್ಬಿಡ್ತು ಅಂತಂದರೆ ಹೆಂಗಿದ್ದೋಳು ನಾನು ಹೆಂಗಾಗ್ಬಿಟ್ಟೆ ಅಲ್ವಾ ಅಂತ. ಹೆಂಗೆ ಅಂತೆಲ್ಲ ಅಂದರೆ ಆ ಕಡೆ ಸಾಯೋಕ್ಕೂ ಆಗಲ್ಲ, ಈ ಕಡೆ ಬದುಕೋಕ್ಕೂ ಆಗಲ್ಲ. ಆ ಕಡೆ ಏನಾದ್ರು ಸತ್ತ ಅಂತೆಲ್ಲ ಅಂದರೆ ಲೈಕ್ ಈ ಥರ ಆಗ್ಬಿಟ್ಟು ಬದುಕೋಕ್ಕಾಗಲಾದ್ರೆ ಸತ್ತಿದ್ದಾನೆ ಅಂತಬಿಟ್ಟು ಒಂದು ಹೆಸರು ಬರುತ್ತೆ ಅಂತಬಿಟ್ಟು ನಮ್ಮ ಅಮ್ಮನ ಕಾಲ್ ಮಾಡಿದೆ. ಅಮ್ಮ ನಾನು ಈ ಥರ ಆಗಿದ್ದೀನಿ ಅಂತಬಿಟ್ಟು ಹೇಳಿದೆ. ಹೆಂಗಾಗೋಕ್ಕಾಗುತ್ತೆ ಅಂತಬಿಟ್ಟು ಅಣ್ಣ ಇದ್ದಾನ ಅಂದರೆ ವಿಡಿಯೋ ಕಾಲ್ ಮಾಡು ಅಂತಬಿಟ್ಟು ಹೇಳಿದ್ರು. ವಿಡಿಯೋ ಕಾಲ್ ಮಾಡಿಬಿಟ್ಟು ತೋರಿಸ್ದೆ. ಸಿ ಇಟ್ಸ್ ಮೈ ಬಾಡಿ ಅಂತ ನೋಡು ಅಂತ. ನಮ್ಮಮ್ಮ ಒಂದೇ ಶಾಕಲ್ಲಿ ಹಿಂಗೆಲ್ಲ ಆಗುತ್ತಾ, ಕಾಲ್ ಕಟ್ ಮಾಡೋ ನೀನು ಯಾರಂತಾನೆ ಗೊತ್ತಿಲ್ಲ ಅಂತೇಳ್ಬಿಟ್ಟು ನಮ್ದು ಇಡೀ ಫ್ಯಾಮ್ಲಿಯವ್ರಿಗೆ ಹೇಳ್ಬಿಟ್ಟಿದ್ದಾರೆ, ಇವ್ರಿಂದ ನಮಗೆ ಯಾವುದೇ ಆಗಿರೋಂಥ ಸಂಬಂಧ ಇಲ್ಲ, ಯಾರೂ ಮಾತಾಡ್ಸೋಂಗಿಲ್ಲ ಅಂತ. ನಮ್ಮ ಅಣ್ಣಗೆ ಹೇಳ್ತಾ ಇದ್ದೇನೆ, ಅಣ್ಣ ತುಂಬ ಕಷ್ಟದಲ್ಲಿದ್ದೀನಿ ಕಣೋ,
ನನ್ನ ಮನೆ ಬಾಡಿಗೆ ಕಟ್ಟಿಲ್ಲ ಅಂತಿಲ್ಲ ಅಂದರೆ ಮನೆಯಿಂದ ಆಚೆ ಆಗಿಬಿಡ್ತಾರೆ. ನನಗೆ ಹೆಲ್ಪ್ ಮಾಡು ಅಂತ ಬಿಟ್ಟು ಹೇಳಿದಾಗ, ನೀನು ಯಾರು ಅಂತಲೇ ನಿಂಗೆ ಗೊತ್ತಿಲ್ಲ ಅಂತ ಬಿಟ್ಟು ಹೇಳ್ಬಿಟ್ಟ ನಮ್ಮಣ್ಣ. ಆ ಮೂಮೆಂಟ್ಸ್ಗಳಲ್ಲೆಲ್ಲ ಲೈಕ್ ನಾನು ಹೆಂಗೆ ಕಷ್ಟಪಟ್ಟಿದ್ದೀನೋ, ಏನು ಮಾಡಿದ್ದೀನೋ ಏನಿಲ್ಲೋ ಗೊತ್ತಿಲ್ಲ. ಅಷ್ಟು ಅಂತೆಲ್ಲ ಅಂದರೆ ಅಷ್ಟು ಕಷ್ಟಪಟ್ಟಿದ್ದೀನಿ. ಯಾಕಂತೇಳಿದ್ರೆ ಇವಾಗ ನಿಮಗೆ ನಾನು ನೋಡೋಕೆ ಒಂದು ಹುಡುಗಿ ಲುಕ್ ಥರ ಕಾಣಿಸ್ತೀನಿ. ನಾನು ಹೇಳಿದ ಮೇಲೇ ನಿಮ್ಗೆ ಕೆಲವೊಬ್ರಿಗೆ ಗೊತ್ತಾಗುತ್ತೆ, ಓ ಇವ್ರು ಟ್ರಾನ್ಸಾ ಅಂತ. ಇಲ್ಲ ಅಂತೆಲ್ಲ ಅಂದರೆ ಅಷ್ಟು ಸುಲಭವಾಗಿ ಗುರ್ತಿಡಿಯೋಕ್ಕಾಗಲ್ಲ, ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ, ಹೌದಲ್ಲ. ಅದಾದಮೇಲೆ ಲೈಕ್ ಓಕೆ, ಜನ ಹಿಂಗೆ ನಾವು ಕೆಳಗಡೆ ಬಿದ್ದಾಗ ನಮ್ಮನ್ನು ಯಾರು ಅಂತಿಲ್ಲ ಯಾರು ಎತ್ತಲ್ಲ, ನಾವಿದ್ರೇ ಎಲ್ಲ, ಹೌದಲ್ವಾ. ಇವತ್ತಿಂದ ಹೇಳ್ತೀವಿ, ನಮಗೋಸ್ಕರ ನಮ್ಮ ಅಪ್ಪ ಅದು ಮಾಡ್ತಾರೆ, ನಮ್ಮ ಅಮ್ಮ ಇದು ಮಾಡ್ತಾರೆ, ನಮಗೋಸ್ಕರ ನಮ್ಮ ಅಮ್ಮ ಕಾಯ್ತಾ ಇರ್ತಾರೆ, ನಮ್ಮ ಅಪ್ಪ ಕಾಯ್ತಾ ಇರ್ತಾರೆ, ಅದೆಲ್ಲ ಸುಳ್ಳು. ಒಂದಿನ ನಾವೇನಾದರೂ ಕೆಲಸ ಮಾಡಿಲ್ಲ ಅಂತಿಲ್ಲ ನಮ್ಮನೆಯಿಂದನೇ ಮನೆಯಿಂದ ಆಚೆ ಆಗಿಬಿಡ್ತಾರೆ. ಮಕ್ಕಳು ಚಿಕ್ಕ ಮಕ್ಕಳಿದ್ದಾಗ ಮಾತ್ರ ಮಕ್ಕಳು, ದೊಡ್ಡವರಾದಮೇಲೆ ಅಂತಿಲ್ದಂದರೆ ಇಷ್ಟು ದೊಡ್ಡ ಕತ್ತೆ ಆಗಿದೆ, ಒಂದೊತ್ತು ಊಟಕ್ಕೆ ಹಾಕೋಕ್ಕೂ ಯೋಚನೆ ಮಾಡ್ತಾರೆ. ಯಾಕೆ ಆಗಬೇಕು, ದುಡ್ಕೊಂಡು ಹೋಗ್ಬಿಡ್ತೀನೋ, ನಿನಗೇನು ಕರೆದ್ರೆ ಊರಿಗೆಲ್ಲ ಊಟ ಆಗ್ತೀಯಲ್ಲ ಅಂತಬಿಟ್ಟು ಹೇಳ್ತಾರೆ, ಹೌದಲ್ವಾ. ನಾವು ಹೇಳ್ತೀವಿ, ಓ ತಾಯಿನೇ ದೇವರು, ಅದೇ ದೇವರು, ಅದು ಇದು ಅಮ್ಮ ಅಂತಿಲ್ದಂದರೆ ಹಂಗೆ ಹಿಂಗೆ. ನನ್ನ ಬೇರೆಯವ್ರದ್ದೆಲ್ಲನೂ ಇರ್ಬೋದು, ಬಟ್ ನನ್ನ ಸಿಚುವೇಷನಲ್ಲಿ ಎಲ್ಲ ಅದೆಲ್ಲ ಇಲ್ಲ. ನಮ್ದು ಅಂತಿಲ್ಲ ನಮ್ಮ ಫ್ಯಾನ್ಸ್ ಕಮ್ಯುನಿಟಿನಲ್ಲಿ 99% ಸಿಚುವೇಷನಲ್ಲಿ ಅದಿಲ್ಲ. ಮನಸ್ಸು ಹೊಡೆದೋಗ್ಬಿಟ್ಟಿದೆ ಕೆಲವೊಬ್ರದ್ದು. ಹೆಂಗೆ ಅಂತಿಲ್ಲ ಅಂದರೆ, ನಾವು ಇವಾಗ ಮಂತ್ಲಿ ದುಡ್ಡು ಹಾಕ್ತಾ ಇರ್ತೇವೆ ಅಂತೇಳಿದ್ರೆ, ಹ್ಞೂ ಚೆನ್ನಾಗಿದೆ ನಮ್ಮ, ಹ್ಞೂ ಆರಾಮಿದೆಯಾ, ಹ್ಞೂ ಆಯಿತು ಕಟ್ ಮಾಡು ಅಷ್ಟೇ. ನಾವು ಮನೆಗೆ ಬರ್ತೀವಿ ಅಂತ ಹೇಳ್ತೀವಿ, ಅಯ್ಯೋ ಬೇಡ 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 ಅಂತಾರೆ. ತುಂಬ ಜನ ಹಂಗೆ ಇದ್ದಾರೆ. ಇವಾಗ ನಾನು ಯಾವಾಗಾದರೂ ಕಾಲ್ ಮಾಡ್ದೆ ಅಂತ ನಮ್ಮ ಮನೆಗೆ ಕಾಲ್ ಮಾಡ್ದೆ, ಏನಾದರೂ ಇದ್ದರೆ ಹಾಕು ಅಂತಬಿಟ್ಟು ಹೇಳ್ತಾನೆ ಹೊರತು, ನನ್ನ ಮನೆಗೆ ಬರ್ತೀನಿ ಅಂತಂದು, ಅಯ್ಯೋ ಬೇಡ ನಾನು ಬೇರೆ ಮನೆ ತೊಗೊತೀನಿ, ಊರ್ಲಿಂದ ಬೇರೆ ಊರಿಗೆ ಹೋಗ್ತೀನಿ ತಾನೆ, ಅವಾಗ ಕರಿತೀನಿ ಬಾ ಅಂತ. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ತುಂಬ ಅಂತಿಲ್ಲ ಅಂದರೆ ತುಂಬ. ಅದಾದಮೇಲೆ ಲೈಕ್ ನಾನೇ ಏನಾದರೂ ಮಾಡಬೇಕು ಅಂತ ಬಿಟ್ಟು ಹೇಳ್ಬಿಟ್ಟು ಲೈಕ್ ಬಡ ಮಕ್ಕಳಿಗೆಲ್ಲನೂ ಲೈಕ್ ನಾನು ಕ್ರಾಫ್ಟು ಟೀಚಿಂಗ್ ಎಲ್ಲನೂ ಮಾಡೋಕ್ಕೆ ಹೋಗ್ತಾಯಿದ್ದೆ. ಅಲ್ಲ, ಅವಾಗ ಜೀವನಕ್ಕೆ ನೆಕ್ಸ್ಟ್ ಏನು ಮಾಡ್ಕೊಂಡ್ರಿ? ನಿಮ್ಮ ಮನೇಲಿ ಅಮ್ಮ ಒಪ್ಕೊಳ್ಳಿಲ್ಲ, ಆಮೇಲೆ ನೆಕ್ಸ್ಟ್ ಮನೆ ಬಾಡಿಗೆ ಕಟ್ಟಬೇಕು, ತಿನ್ನಲೇಬೇಕು, ಹಸು ಕೇಳಲ್ಲ, ಕಮ್ಯುನಿಟಿ ಡೈರೆಕ್ಟ್ ಕಮ್ಯುನಿಟಿಗೆ ಸೇರಿಕೊಂಡ್ರಿ. ನಾನು ಕಮ್ಯುನಿಟಿನಲ್ಲೇ ಹೋದೆ. ನನಗೆ ಇದೊಂದು ಅಂತೇಳಿದ್ರು ಲೈಕ್ ಇದೆ, ನಮ್ಮ ಕಮ್ಯುನಿಟಿದಲ್ಲಿ ನಮ್ಮನ್ನು ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಅದು ನಾನು ಪ್ರೌಡಾಗಿ ಹೇಳ್ಕೊಬೋದು, ಓಕೆನಾ. ಇವತ್ತು ನಾವು ಜಗಳ ಮಾಡ್ತೀವಿ, ಏನು ಮಾಡ್ತೀವಿ, ಹೆಂಗೆ ಮಾಡ್ತೀವಿ, ನಮ್ಮದ್ರಲ್ಲೇ ನಾವು ಯಾವತ್ತೂ ಕೈ ಬಿಡಲ್ಲ. ನಮ್ಮದು ಇವಾಗಲೂ ಹೇಳ್ತೀನಿ, ನನಗೇನಾದರೂ ಇವಾಗಲೂ ನಾನು ಪ್ರೌಡಾಗಿ ಹೇಳ್ತೀನಿ, ನಾನು ಇವಾಗ ನನಗೆ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ, ನನಗೆ ಇಲ್ಲಿ ಇರೋಕ್ಕೆ ಇದ್ದಾಗ್ತಾಯಿಲ್ಲ ಅಂತ ಹೇಳ್ದೆ ಅಂದರೆ, ಯಾರಾದರೂ ಒಬ್ಬರು ಕಮ್ಯುನಿಟಿ ಇರೋದ್ರಲ್ಲಿ, ಅಮ್ಮ ನನಗೆ ಹಿಂಗೆ ಆಗ್ತಾಯಿದೆ, ನನಗೆ ಇಲ್ಲಿ ಇರೋಕ್ಕಾಗ್ತಾಯಿಲ್ಲ ಅಮ್ಮ, ನಾನು ನಿಮ್ಮ ಮನೇಲಿ ಬಂದುಬಿಟ್ಟು ಇರ್ತೀನಿ ಅಮ್ಮ ಅಂತಬಿಟ್ಟು ಹೇಳ್ದೆ ಅಂದರೆ, ಆರಾಮ್ಸಿ ಬಾ ಮಗ ಅಂತಲೇ ಹೇಳ್ತಾರೆ. ಬಾ ಮಗ, ನಾನು ನೋಡ್ಕೊತೀನಿ, ಬಾ ಮಗ, ಎಷ್ಟು ತಿಂತೀಯ ಮಗ, ಏನು ಮಗ ಅಂತಬಿಟ್ಟು ಹೇಳ್ತಾರೆ. ಅದೇ ಹೇಳ್ತಾರೆ, ನೀವು ಎಲ್ಲನೂ ಭಿಕ್ಷೆ ಬಿಡ್ಬಿಟ್ಟು ತಿಂತೀರಾ, ಅದು ಮಾಡಿಬಿಟ್ಟು ತಿಂತೀರಾ, ಇದು ಮಾಡಿಬಿಡ್ತಾ. ನಾನು ಯಾವತ್ತೂ ಅದನ್ನು ಲೈಕ್ ಇದೇ ಮಾಡಲ್ಲ. ನಮಗೋಸ್ಕರ ನಾವು ಏನು ಬೇಕಾದರೂ ಮಾಡ್ಬೋದು ಅಂತಬಿಟ್ಟು, ನಾವು ಹೊಟ್ಟೆಪಾಡಿಗೋಸ್ಕರ ಮಾಡ್ತಾಯಿದ್ದೀವಪ್ಪ, ಅದು ಬಿಟ್ಟು ಬೇರೆ ಯಾವುದಕ್ಕೋಸ್ಕರವೂ ಮಾಡ್ತಾಯಿಲ್ಲ ಅಂತಬಿಟ್ಟು. ನಾನು ನೋಡ್ಕೊಂಬಿಟ್ಟು ಲೈಕ್ ಕೆಲವೊಂದು ಇನ್ಸ್ಟಾಗ್ರಾಮಲ್ಲಿ ನೋಡಿದ ಅಂತ ಹೇಳ್ತಾರೆ, ಓ ಇವಾಗ ಜಾಸ್ತಿ ದುಡ್ಡು ಮಾಡಿರ್ಬೋದು, ಅವ್ಳು ಹಂಗಿರ್ಬೋದು, ಹಿಂಗಿರ್ಬೋದು, ಅದಿರ್ಬೋದು, ಇದಿರ್ಬೋದು ಅಂತಬಿಟ್ಟು. ಬಟ್ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ, ಹೌದಲ್ವಾ. ಇವಾಗ ಕೆಲವೊಬ್ರು ಏನು ಗೊತ್ತಾ, ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತಾರೆ, ಅಯ್ಯೋ ಇವ್ರು ಡಬಲ್ ಮೀನಿಂಗ್ ಮಾತಾಡ್ತಾರೆ, ಓ ಇವ್ರು ಹಿಂಗೆ ಇರ್ಬೋದಾ, ಹಂಗೆ ಇರ್ಬೋದಾ, ಅದೇ ಥರ ಇರ್ಬೋದಾ ಅಂತಬಿಟ್ಟು. ಅದೇ ಲೈಕ್ ನಾನು ಎಲ್ರಿಗೂ ಇದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ರಿಯಲು ಡಿಫ್ರೆಂಟ್ ಆಗಿರ್ತಾರೆ, ತುಂಬ ಡಿಫ್ರೆಂಟ್ ಆಗಿರ್ತಾರೆ. ನೀವು ಯಾವುದೇ ಆ್ಯಕ್ಟರ್ಸ್ನ ತೊಗೊಳ್ಳಿ, ಯಾವುದಾದ್ರೂ ತೊಗೊಳ್ಳಿ, ರಿಯಲ್ಲು ತುಂಬ ಡಿಫ್ರೆಂಟು, ಹೌದಲ್ಲ. ಅದನ್ನು ನೋಡಿಬಿಟ್ಟು ನೀವು ಏನೇನೋ ಕೂತ್ಕೊಂಡ್ಬಿಟ್ಟು ಎಲ್ಲೋ ಕೂತ್ಕೊಂಡ್ಬಿಟ್ಟು ಜಡ್ಜ್ ಮಾಡೋದು ಅದು ತುಂಬ ತಪ್ಪು. ಓಕೆ, ಕಮ್ಯುನಿಟಿಗೆ ಸೇರಿಕೊಂಡ್ರಿ, ವಾಟ್ ನೆಕ್ಸ್ಟ್? ಕಮ್ಯುನಿಟಿನಲ್ಲಿ ಲೈಕ್ ನಮ್ಮದೇ ಆಗಿರೋಕ್ಕಂಥದ್ದು ಕೆಲವೊಂದು ಕೆಲಸಗಳಿರ್ತೈತೆ ತಾನೆ, ಅದನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿಂದ ಸ್ವಲ್ಪ ದಿನ ಇದೆ ನಾನು ಕಮ್ಯುನಿಟಿನಲ್ಲಿ. ಎಲ್ಲಿ? ಇಲ್ಲೇ ಬ್ಯಾಂಗ್ಳೂರಲ್ಲೇ ಕಮ್ಯುನಿಟಿನಲ್ಲಿ ಎಲ್ಲೋ ಒಂದು ಕಡೆ ಇದ್ದೆ. ಅಲ್ಲಿಂದ ಆದಮೇಲೆ ಲೈಕ್ ನಾನು ಈ ಥರ ಇದ್ದೀನಿ ಅಂತಬಿಟ್ಟು ಹೇಳಿದಾಗ ಲೈಕ್ ನಮ್ಮದೇ ಆಗಿರೋಕ್ಕಂಥದ್ದು ಕೆಲವೊಂದು MGO ಇರ್ತಾವಲ್ವ, ಅಲ್ಲಿ ಎಲ್ಲನೂ ನಾನು ಟೈಅಪ್ ಮಾಡಿದರು. ನೀನು ಚೆನ್ನಾಗಿ ಇದೆಯಾ, ಚೆನ್ನಾಗಿ ಓದ್ಕೊಂಡಿದ್ದೀಯಾ, ಹೋಗು ಅಲ್ಲಿ ಹೋಗ್ಬಿಟ್ಟು ವರ್ಕ್ ಮಾಡು ಅಂತಬಿಟ್ಟು ಹೇಳಿದಾಗ ನಾನು ಈ ಥರ ಹೇಳಿದೆ, ನಾನು ಮೆಹಂದಿ ಮಾಡ್ತಾಯಿದ್ದೀನಿ, ಆ ಥರ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ಮೇಲೆ ಲೈಕ್ ಅಲ್ಲಿಂದ ಲೈಕ್ ನನಗೆ ಕಮ್ಯುನಿಟಿ ಕಡೆಯಿಂದ ಸ್ವಲ್ಪ ಲೈಕ್ ಓ ಈ ಥರ ಇದ್ದಾರೆ ಅಂತಬಿಟ್ಟು ಹೇಳಿದಾಗ, ಇವಾಗ ನನಗೆ ಕೆಲವೊಂದು ಮೆಹಂದಿದ್ದು ಲೈಕ್ ಕೆಲವೊಂದು ಡ್ಯಾನ್ಸಿಂಗ್ ಎಲ್ಲ ಹೋಗ್ತಾ ಇರ್ತೀನಿ. ತಮಟೆಗಳಿಗೆಲ್ಲ ಡ್ಯಾನ್ಸ್ ಮಾಡೋಕ್ಕೆಲ್ಲ ಕರಿತಿರ್ತಾನೆ, ಅದಕ್ಕೆ ಹೋಗ್ತಾ ಇರ್ತೀನಿ. ಇಲ್ಲಾಂದರೆ ನಾನು ಜೋಗ್ತಿ ಡ್ಯಾನ್ಸ್ ಮಾಡ್ತೀನಿ, ತಲೆ ಮೇಲೆ ಎಲ್ಲಮ್ಮನ ಎತ್ಕೊಂಡ್ಬಿಟ್ಟು ಕುಣಿತೀನಿ, ಅದೆಲ್ಲನೂ ಹೋಗ್ತಾ ಇರ್ತೀನಿ. ನಾನು ಅದರಿಂದ ನಾನು ಅರ್ನಿಂಗ್ ಆಗ್ತಾಯಿದೆ, ಅದನ್ನು ನಾನು ಅರ್ನಿಂಗ್ ಮಾಡ್ಕೊಂಬಿಟ್ಟು ಇದು ಮಾಡ್ತಾಯಿದ್ದೀನಿ.
ಓಕೆ, ಕಮ್ಯುನಿಟಿಲಿದ್ದೆ ಈ ಕೆಲಸಗಳನ್ನ ಮಾಡ್ತಾ ಇದ್ರಿ. ಇಲ್ಲ, ಇವಾಗ ಹೊರಗಡೆ ಬಂದಿದ್ದೀನಿ. ಕಮ್ಯುನಿಟಿನಲ್ಲಿ ಎಷ್ಟು ದಿನ ಇದ್ರಿ ನೀವು? ತಿಂಗಳ ಇದ್ದೆ, 1-2 ತಿಂಗಳ ಇದ್ದೆ ಅಷ್ಟೇ. 2 ತಿಂಗಳ ಇದ್ದೆ ಅಷ್ಟೇ. ಬೇರೆ ಕಡೆಯಲ್ಲಿದ್ದೆ, ಬೇರೆ ಊರಿಗೆ ಹೋಗಿದ್ದೆ. ಓಕೆ, ಆ ಟೈಮಲ್ಲಿ ಏನು ಕೆಲಸ ಮಾಡಿದ್ರಿ? ಅಂದರೆ ನೀವು ಸಿಗ್ನಲಲ್ಲಿ ಭಿಕ್ಷೆ? ಸಿಗ್ನಲಲ್ಲಿ ಹೋಗ್ತಾ ಇದ್ದೆ. ಇಲ್ಲಲ್ಲ, ಮಂಗಳೂರಲ್ಲಿ ಹೋಗಿದ್ದೆ. ಎಲ್ಲಿಯೋ ನಮ್ಮ ಜನ ನೋಡಿಬಿಡ್ತಾರೇನೋ ಹಂಗೆ ಹಿಂಗೆ ಅಂತೇಳ್ಬಿಟ್ಟು ಬೇರೆ ಊರಿಗೆ ಹೋಗಿದ್ದೆ. ಅಲ್ಲಿ ಹೋಗ್ಬಿಟ್ಟು 1-2 ದಿನದಲ್ಲೇ ವಾಪಸ್ ಬಂದೆ. ಇಲ್ಲಿ ಮತ್ತು ಲೈಕ್ ಬೇರೆ ಕಡೆಯಲ್ಲಿದ್ದೆ, ಬ್ಯಾಂಗ್ಳೂರಲ್ಲಿ. ಅದೆಲ್ಲ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಬಿಟ್ಟು ನನ್ನದೇ ಆಗಿರೋಕ್ಕಂಥ ಜೀವನನ ನಾನು ಹಿಂಗೆ ನಿಲ್ಸ್ಕೋಬೇಕು. ಇವಾಗ ನಾನು ಅದಕ್ಕೆ ಅಂತಬಿಟ್ಟು ಏನಾದರೂ ಟಾರ್ಗೆಟ್ ಮಾಡ್ದೆ ಅಂದರೆ ಅದರಲ್ಲೇ ಇರಬೇಕು, ಹೌದಲ್ವಾ? ಇವಾಗ ನಾನು ಒಬ್ಬಳು ಧೈರ್ಯ ಮಾಡಿಬಿಟ್ಟು ನಾನು ಏನಾದರೂ ಮಾಡ್ತೀನಿ ಅಂತೇಳ್ಬಿಟ್ಟು ಮುಂದೆ ಬಂದ ಅಂತಿಲ್ಲ ಅಂದರೆ ನಂತರ ಇನ್ನೂ ಧೈರ್ಯ ಮಾಡಿಬಿಟ್ಟು ತುಂಬ ಜನ ಬರ್ತಾರೆ. ತುಂಬ ಜನ ಟ್ರಾನ್ಸ್ಜೆಂಡರ್ಸ್ ಇದ್ದಾರೆ, ಅವ್ರಿಂದ ನಾನು ಕಲ್ತಿರೋದಿದೆ. ಅವರಿವತ್ತು ಧೈರ್ಯ ಮಾಡಿಬಿಟ್ಟು ಮುಂದೆ ಬಂದಿರಲಿಲ್ಲ ಅಂತಿಲ್ಲ ನಾನು ಧೈರ್ಯ ಮಾಡ್ತಿರ್ಲಿಲ್ಲ. ಇವಾಗ ನೋಡಿ, ಎಷ್ಟೊಂದು ಜನ ಇದ್ದಾರೆ. ಬಿಗ್ ಬಾಸ್ ಹೋಗಿದ್ದವ್ರು ಇದ್ದಾರೆ, ರೇಡಿಯೋ ಚೌಕಿದವ್ರು ಇದ್ದಾರೆ, ಪದ್ಮಭೂಷಣ ಅವಾರ್ಡ್ ತೊಗೊಂಡಿದ್ದವ್ರು ಇದ್ದಾರೆ, ಪೊಲೀಸ್ ಆಗಿದ್ದವ್ರು ಇದ್ದಾರೆ, ಡಾಕ್ಟರ್ ಆಗಿದ್ದವ್ರು ಇದ್ದಾರೆ, ಟೀಚರ್ ಆಗಿದ್ದವ್ರು ಇದ್ದಾರೆ. ಅವರೆಲ್ಲರದ್ದು ನಾನು ನೋಡ್ತಾ ಇರ್ತೀನಿ. ಅಯ್ಯೋ, ನಾನು ಯಾಕೆ ಹಿಂಗೆ ಇರಲಿ ಅಂತಬಿಟ್ಟು ನಾನು ಅವ್ರು ನೋಡ್ಬಿಟ್ಟು ಮುಂದೆ ಬಂದ ಅಂತ ಹೇಳ್ದಾನೆ ನನ್ನ ನೋಡ್ಬಿಟ್ಟು ಯಾರಾದರೂ ಒಬ್ಬರು ಬಂದೇ ಬರ್ತಾರೆ, ಹೌದಲ್ವಾ? ಸೊ ನಾವು ಏನಾದರೂ ಮಾಡಬಹುದು. ಇವಾಗ ನಮ್ದು ಹಿಂದೆ ಬಂದಿರೋಕ್ಕಂಥದ್ದು ಏನಾದರೂ ಪೀಳಿಗೆ ಇತ್ತು ಅಂತ ಹೇಳ್ದ ಅಂದರೆ ಅವ್ರಿಗಾದ್ರೂ ಮನೇಲಿ ಎಕ್ಸೆಪ್ಟ್ ಮಾಡ್ಕೋಬೋದು ಅಂತ. ಇವಾಗ ನಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಕಾರಣ ಯಾಕೆ ಇಲ್ಲ ಅಂತಬಿಟ್ಟು ಹೇಳ್ದ ಅಂದರೆ, ಇವರು ಟ್ರಾನ್ಸ್ಜೆಂಡರ್ಸು, ಇವ್ರು ಭಿಕ್ಷೆ ಮಾತ್ರ ಬೇಡ್ತಾರೆ, ಇವ್ರು ಸೆಕ್ಸ್ ವರ್ಕ್ ಮಾತ್ರ ಮಾಡ್ತಾರೆ, ಓಕೆನಾ, ಇವ್ರದ್ದು ಜನರಿಂದ ಅಸಹ್ಯವಾಗಿ ವರ್ತನೆ ಮಾಡ್ಕೊತಾರೆ ಅಂತೇಳ್ಬಿಟ್ಟು ಒಂದು ಸುದ್ದಿ ಎಬ್ಬಿಸ್ಬಿಟ್ಟಿದ್ದಾರೆ. ಕೆಲವೊಬ್ಬರು ಮಾಡ್ತಾ ಇರ್ಬೋದು, ತುಂಬ ಜನ ಒಳ್ಳೆಯವರಿದ್ದಾರೆ, ತುಂಬ ಅಂತೇಳ್ದಂಗೆ ತುಂಬ ಜನ ಒಳ್ಳೆಯವರಿದ್ದಾರೆ, ಹೌದಲ್ವಾ? ಅವ್ರಲಿಂದನಾದರೂ ನಾವು ಏನಾದರೂ ಕಲಿಬೇಕು ಅಲ್ಲ ಅಂತಬಿಟ್ಟು ಲೈಕ್ ಕಲಿತಾ ಇರೋದು. ಅವ್ರು ಸಪೋರ್ಟ್ ಅಂತಬಿಟ್ಟು ಹೇಳಿದ್ರು. ಅವ್ರು ನಮಗೋಸ್ಕರ ಎಷ್ಟೊಂದು ಓಡಾಡಿದ್ದಾರೆ ಅಂತ ಹೇಳಿದ್ರೆ ಅಷ್ಟು ಓಡಾಡಿದ್ದಾರೆ. ಆವಾಗ ನಾನು ಕೇಳ್ಪಟ್ಟೆ, ಲೈಕ್ ಮುಂಚೆ ಇರೋರ ಹತ್ರನೂ ಲೈಕ್ ಸುಮ್ಮನೆ ಕೂತ್ಕೊಂಡಾಗ ಕೇಳ್ಪಟ್ಟಿದೆ, ಇವಾಗಾದರೂ ನಿಮ್ಮ ಜೊತೆಲಿ ಕೂತ್ಕೊಂಡ್ಬಿಟ್ಟು ಇಷ್ಟು ಮಾತಾಡ್ತಾರೆ ಮಗ. ಆವಾಗ ನಮ್ಮ ನೋಡಿದ್ರೇ ದೂರ ಸರಿಸ್ತಾಯಿದ್ರು, ಯಾರೂ ಮಾತಾಡ್ತಿರ್ಲಿಲ್ಲ, ಕಮ್ಯುನಿಟಿಯವರೇ ಮಾತಾಡ್ಕೊತಾಯಿದ್ರು, ಎಲ್ಲೂ ಇರಲಿಲ್ಲ. ಇವಾಗ ನೀವು ಇಷ್ಟು ಕೂತ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೆ ತಾನೆ, ಆವಾಗ ಜನ್ರೇಷನಲ್ಲಿ ಇಷ್ಟು ಮಾತಾಡ್ತಿರ್ಲಿಲ್ಲ ಅಂತ. ಆಧಾರ್ ಕಾರ್ಡ್ ಇರಲಿಲ್ಲ ಅಂದರೆ, ವೋಟರ್ ಐ ಡಿ ಇರಲಿಲ್ಲ ಅಂತ, ಏನೇನಿರಲಿಲ್ಲ ಅಂತ. ಇವಾಗಾದ್ರೂ ಲೈಕ್ ನಿಜ ಹೇಳ್ತೀನಿ, ನಮಗೆಗೋಸ್ಕರ ಓಡಾಡಿದವರು ಲೈಕ್ ನಾನು ತುಂಬ ಅಂದರೆ ತುಂಬ ಅವ್ರಿಗೆ ಧನ್ಯವಾದ ಹೇಳ್ತೀವಿ. ಇಲ್ಲ ಅಂತೆಲ್ಲ ಅಂದರೆ ನಮ್ಮಂಥವ್ರು ತುಂಬ ಕಷ್ಟ ಆಗ್ಬಿಡ್ತಾಯಿತ್ತು. ಇವಾಗೆಲ್ಲ LGBTQ ಅಂತೇಳಿ ಬಂದುಬಿಟ್ಟಿದೆ ತಾನೇ. ಲೈಕ್ ಎಲ್ಲರೂ ಇವಾಗ ಹೆಂಗೆ ಬೇಕಾದರೂ ಇರ್ಬೋದು, ಯಾರು ಬೇಕಾದರೂ ಮದುವೆ ಮಾಡ್ಕೋಬೋದು, ಯಾವ ಥರ ಆದ್ರೂ ಜೀವನ ಮಾಡ್ಬೋದು. ಇವಾಗ ಯಾವುದೇ ಆಗಿರೋಕ್ಕಂಥದ್ದು ಇದಿಲ್ಲ. ಇವಾಗ ನಾನು ಟ್ರಾನ್ಸು, ನಾನು ಇದೇ ಕೆಲಸ ಮಾಡಬೇಕು, ಬೆಗ್ಗಿಂಗೇ ಮಾಡಬೇಕು, ಸೆಕ್ಸ್ ವರ್ಕೇ ಮಾಡಬೇಕು, ಅದೇ ಮಾಡಬೇಕು ಅನ್ನೋದು ಯಾವುದೂ ಇಲ್ಲ. ನಾನು ಟ್ರಾನ್ಸ್ ನನಗೇನು ವರ್ಕ್ ಬೇಕಿದೆ ಅದು ಮಾಡ್ಬೋದು. ಇವಾಗ ಗೌರ್ಮೆಂಟ್ ಕಡೆಯಿಂದ ನಮಗೆ ಆಗಿರೋಕ್ಕಂಥದ್ದು 1% ಮೀಸಲಾತಿ ಆಗಿದೆ. ಇವಾಗ ಲೈಕ್ ಮೀಸಲಾತಿ ಆಗಿದ್ರೂ ನಮ್ಮಲ್ಲಿ ಇರೋಕ್ಕಂಥದ್ದು ಮೇನ್ ಪ್ರಾಬ್ಲಮ್ ಏನು ಅಂತ ಹೇಳ್ದೆ ಅಂದರೆ ಎಜುಕೇಷನ್. ಚಿಕ್ಕ ವಯಸ್ಸಲ್ಲೇ ಹೊರಗಡೆ ಬಂದುಬಿಟ್ಟಿರ್ತೀವಿ, ಓಕೆನಾ? ಇವಾಗ ಯಾರೋ ಮನೆಯಲ್ಲಿ ನಾವಿರ್ತೀವಿ, ನಮ್ಗೆ ಊಟ ಹಾಕ್ಲಾರ್ದೇನೋ ನಮ್ಗೆ ಓದಿಸು ಅಂತೇಳ್ದಂದ್ರೆ ಅವ್ರು ಓದ್ಸೋಕ್ಕಾಗುತ್ತಾ? ಹೌದಲ್ವಾ? ಎಜುಕೇಷನ್, ನಾವು ನಿಮ್ಗೆ ಜಾಬ್ ಕೊಡ್ತಾ ಇದ್ದೀವಿ, ನೀವು ಬರ್ತಾ ಇಲ್ಲ ಅಂತ ಹೇಳ್ದಂದ್ರೆ ನಮ್ಮ ಹತ್ರ ಎಜುಕೇಷನ್ಸ್ ಇಲ್ಲ. ನಮ್ಮ ಮನೇಲಿ ಚಿಕ್ಕ ವಯಸ್ಸಲ್ಲೇ ಓಡಿಸ್ಬಿಟ್ಟಿರ್ತಾರೆ. ಕೆಲವೊಬ್ಬರ ಮನೆಯಲ್ಲಿ ಲೈಕ್ ಚಿಕ್ಕ ವಯಸ್ಸಲ್ಲೇ ಸಾಯಿಸ್ಬಿಟ್ಟಿರ್ತಾರೆ. ಅಂಥದ್ದೂ ತುಂಬ ಕೇಸ್ಗಳಾಗ್ಬಿಟ್ಟಿದ್ದಾವೆ. ಎಷ್ಟೊಂದು ಕೇಸ್ಗಳಾಗ್ಬಿಟ್ಟಿದ್ದಾವೆ ಅಂತ ಹೇಳ್ದ ಅಂದರೆ ಅಷ್ಟೊಂದು ಕೇಸ್ಗಳಾಗ್ಬಿಟ್ಟಿದ್ದಾವೆ. ಇವು ನಮ್ಮ ಮಾನ ಮರ್ಯಾದೆ ತೆಗೆದುಬಿಡ್ತಾನೆ, ಏನಾದರೂ ಒಂದು ಮಾಡಿಬಿಡಿ ಅಂತಬಿಟ್ಟು ಅಲ್ಲಲ್ಲೇ ಮುಚ್ಚಾಕ್ಬಿಟ್ಟಿರ್ತಾರೆ. ಜನಕ್ಕೆ ಮಾನ ಮರ್ಯಾದೆ ಅನ್ನೋದು ಇಷ್ಟೊಂದು ಇಂಪಾರ್ಟೆಂಟ್ ಆಗಿಬಿಟ್ಟಿದೆ ಏನಪ್ಪ ಅಂದಂಗೆ. ಓಕೆ, ಅದಾದ ನಂತರ ಕಮ್ಯುನಿಟಿಯಿಂದ ಹೊರಗಡೆ ಬರ್ತೀರಾ. ನಿಮ್ಗೆ ಆ ಮೈಂಡ್ ಪರಿವರ್ತನೆ ಆಯ್ತಲ್ಲ, ನಿಜವಾಗ್ಲೂ ಗ್ರೇಟ್ ಜನ. ನನಗೆ ಯಾವ ಪರಿವರ್ತನೆ ಆಯಿತು ಅಂತೆಲ್ಲ ಅಂದರೆ ಲೈಕ್ ನಮ್ಮಮ್ಮ ಒಂದು ಹೇಳಿರೋದು ಮಾತು ಏನಂತಿಲ್ದಂದರೆ, ನಿಮ್ಮಂಥವ್ರು ನೀವು ಇದಕ್ಕೆ ಲಾಯ್ಕು, ಬೇರೆ ಏನೂ ನೀವು ಮಾಡಲ್ಲ ಅಂತೇಳ್ಬಿಟ್ಟು. ನೀವೇನೂ ಮಾಡಲ್ಲ, ನಾವು ಸತ್ರೂ ನಿಮ್ದು ಇದಕ್ಕೆ ಬರಲ್ಲ, ನಮ್ಮ ಹೆಣಕ್ಕೆ ಬರಬಾರ್ದು, ನೀನು ನಮ್ಮ ಊರಿಗೆ ಬರಬಾರ್ದು ಅಂತ. ನಂದೊಂದು ಹಠ, ನಾನು ಯಾವ ಊರ್ಲಿಂದ ನಾನು ದೂರ ಇದ್ದೀನಿ ತಾನೆ, ಅದೇ ಊರವರು ಅವ್ನು ಬಂದಿದ್ದಾನೆ ಅಂತಬಿಟ್ಟಲ್ಲ, ಅವ್ರು ಬಂದಿದ್ದಾರೆ ನೋಡು ಅಂತಬಿಟ್ಟು ಕರಿಬೇಕು. ಆ ರೇಂಜಿಗೆ ನಾನು ಮಾಡಿಬಿಟ್ಟು ನಾನು ಹೋಗಲೇಬೇಕು. ಇವತ್ತು 1 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, 3 ವರ್ಷ ಆಗ್ಬೋದು, ಗೊತ್ತಿಲ್ಲ, ಹೋಗಬೇಕು. ಒಟ್ಟಿನಲ್ಲಿ ನಮ್ಮ ಊರಿಗೆ ನಾನು ರಾಜ್ಯ ರೋಷವಾಗಿ ಕಾಲಿಡಬೇಕು. ಇವಾಗ್ಲೂ ಮೊನ್ನೆ ರೀಸೆಂಟಾಗಿ ಹೋಗಿದ್ದೆ, 2 ಇಯರ್ಸ್ ಬ್ಯಾಕು. ಲೈಕ್ ಮಾಸ್ ಕಾರ್ಡ್ದು ಒಂದು ಪ್ರಾಬ್ಲಮ್ ಆಗಿತ್ತು, ನೇಮ್ ಚೇಂಜ್ ಮಾಡಿಕೊಡಿ, ಲೈಕ್ ಈ ನೇಮ್ನಿಂದ ಹಳೆ ನೇಮ್ನಿಂದ ಹೊಸ ನೇಮ್ಗೆ ನಾನು ಇದೇ ಸ್ಟೂಡೆಂಟು, ನಮ್ಮ ಇಲ್ಲಿ ಕಡೆ ಹೋಗಿದ್ದೀನಿ ಅಂತಬಿಟ್ಟು ಒಂದು ಲೆಟ್ರ್ ತೊಗೊಂಬರ್ಬೇಕು ಅಂತಬಿಟ್ಟು ಹೇಳಿದ್ರು ಇಲ್ಲಿ ಕಾಲೇಜಲ್ಲಿ. ಅಲ್ಲಿಗೆ ಎಷ್ಟೊಂದು ಕವರಪ್ ಮಾಡ್ಕೊಂಡು ಹೋಗ್ಬಿಟ್ಟು ಹಿಂಗೆ ಸ್ಕೂಲ್ಗೆ ಹೋಗ್ಬಿಟ್ಟು ಹಿಂಗೆ ಸೈನ್ ಮಾಡಿಸ್ಕೊಂಬಿಟ್ಟು, ಕಾಲೇಜ್ಗೆ ಹೋಗ್ಬಿಟ್ಟು ಹಿಂಗೆ ಸೈನ್ ಮಾಡಿಸ್ಕೊಂಬಿಟ್ಟು ಇಲ್ಲಿ ಬಂದಿದ್ದೀನಿ. ಕಳ್ಳರ ಥರ ಹೋಗಿದ್ದೀನಿ, ನಮ್ಮೂರಿಗೆ ನಾನೇ ಕಳ್ಳರ ಥರ ಹೋಗಿದ್ದೀನಿ. ಸೊ ರಾಜ್ಯರೋಷವಾಗಿ ಹೋಗಬೇಕು ಅನ್ನೋದು ಒಂದೇ ಒಂದು ಆಸೆ ಇರೋದು, ನಮ್ಮೂರಿಗೆ ನಾನು ಹೋಗಬೇಕು. ಓಕೆ, ನೆಕ್ಸ್ಟ್ ಜಾಬ್ ಸಿಗ್ತಾ? ಮತ್ತು ಎಷ್ಟು ದಿನ ಸಿಗ್ನಿಲ್ಲ?
ಮನೆ ಇವಾಗ ಬಾಡಿಗೆ ಕೊಟ್ಟಿದ್ದಾಗ ಹುಡುಗ ಆಗಿದ್ರೆ ಆಮೇಲೆ ಹುಡುಗಿ ಆಗಿದ್ರೆ ಓನರ್ ರಿಯಾಕ್ಷನ್ ಹೇಗಿತ್ತು? ನಂದು ಮೆಹಂದಿದಲ್ಲೇ ಜಾಬ್. ಮೆಹಂದಿ ಇವಾಗ ತುಂಬ ಕಡಿಮೆ ಆಗಿದೆ. ನಾನು ಪಬ್ಲಿಕ್ ಪ್ಲೇಸಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಹೋಗ್ತೇನೆ. ತಮಟೆದಲ್ಲಿ ಆ ಥರ ದೇವ್ರು ಎತ್ಕೊಂಡ್ಬಿಟ್ಟು ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಡ್ಯಾನ್ಸ್ ಮಾಡೋಕ್ಕೆ ಕರೀತಾರಲ್ವ, ಟಮಟದಲ್ಲೆಲ್ಲ ನಮ್ಮನ್ನು ಕೂಡಿಸಿದಾಗ, ಗಣೇಶ ಕೂಡಿಸಿದಾಗ ಅದಕ್ಕೆಲ್ಲ ನಾನು ಒಯ್ತಾ ಇರ್ತೇನೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ.